ನಮಸ್ಕಾರ. ನನ್ನ ಹೆಸರು ಆನಂದ್ ಅಂತ ಅಂದ್ಬಿಟ್ಟು ನಾನು ಕಳೆದ 25 ವರ್ಷದಿಂದ ಇಲ್ಲಿ ವಾಕಿಂಗ್ಗೆ ಬರ್ತಾ ಇರ್ತೀನಿ. ಹೀಗೆ ಬರ್ತಿರೋಂಥ ಪ್ರಾರಂಭದ ಸಂದರ್ಭದಲ್ಲಿ ಸುತ್ತಮುತ್ತ ಎಲ್ಲ ಒಂಥರ ಅನೈತಿಕ ಚಟುವಟಿಕೆ, ಗಂಧದ ಮರ ಕಡಿಯುವಂಥದ್ದು, ಒತ್ತುವರಿ ಆಗುವಂಥದ್ದನ್ನು ಗಮನಿಸಿದ್ದನ್ನು ಅಂದಿನ ಕುಲಪತಿಗಳ ಗಮನಕ್ಕೆ ತಂದಾಗ ಅವರು ನಿಮ್ಮ ಸಹಕಾರ ಬೇಕಾಗ್ತದೆ ಇಲ್ಲಿ, ಯಾಕಂದರೆ ಕೇವಲ ನಮ್ಮ ಸಿಬ್ಬಂದಿಗಳ ಕೈನಲ್ಲಿ ಇದನ್ನೆಲ್ಲ 1200 ಎಕರೆ ಪ್ರದೇಶ ವಿಸ್ತಾರವಾಗಿರುವಂಥದ್ರಲ್ಲಿ ನಿಯಂತ್ರಿಸೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನೀವೊಂದು ಸಂಘಟಿತರಾಗಿ ಕೊಡಿ ಅಂತ. ಹಾಗಾಗಿ ನಾವು ಈಗಾಗಲೇ ಒಂದು 12 ವರ್ಷಗಳ ಹಿಂದೆ ಜ್ಞಾನ ಭಾರತಿ ವಾಯುವಿಹಾರಿಗಳ ಸಂಘ ಅಂತ ಹೇಳಿ ನೋಂದಣಿ ಮಾಡಿದ ಒಂದು ಸಂಸ್ಥೆನ ಇಲ್ಲಿನ ಇದ್ರದ್ದು ಏನು ಮರ ಗಿಡ ಕಡಿಯೋದ್ರದ್ರ ಬಗ್ಗೆ ತಡೆ ಮಾಡುವಂಥದ್ದು, ಕಸ ಹಾಕುವಂಥದ್ದನ್ನೆಲ್ಲ ತಡೆ ಹಿಡಿದು ಆಮೇಲೆ ಇದನ್ನು ತಿರುಗು ಅದನ್ನು ಸ್ವಚ್ಛಗೊಳಿಸುವಂಥ ವಿಚಾರ, ಮರಗಿಡಗಳನ್ನು ಬೇಕಾದಷ್ಟು CR ಸಂಸ್ಥೆಗಳಿಂದ ಫಂಡ್ಸ್ ತಂದು ಇಲ್ಲಿ ಮರಗಿಡಗಳನ್ನ ಬೆಳೆಸುವಂಥ ಮಾಡ್ತಿರುವಂಥದ್ದು. ಇದರಲ್ಲಿ ಹಾಗೆ ಬಯೋಪಾರ್ಕ್ 1 ಬಯೋಪಾರ್ಕ್ 16 ಇದೆ. ಅದರಲ್ಲಿ 1, 2, 8 ತುಂಬ ವಿಸ್ತಾರವಾಗಿದೆ. ಅದ್ರ ಜೊತೆಗೆ ಮಿಯೋವಾಕಿ ಅಂತ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಯಾವುದೇ ಇದನ್ನು ಸ್ಟಡಿ ಮಾಡೋದಕ್ಕೆ ಅದು ಬಯಾಲಜಿ ಬಟಾನಿಕಲ್ ಇರ್ಬೋದು ಅಥವಾ ಜುವಾಲಜಿ ಇರ್ಬೋದಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ, ಕ್ರಿಮಿ ಕೀಟ ಇತ್ಯಾದಿಗಳ ಬಗ್ಗೆ ಅಂತ. ಸಂಘಟಿತರ ಉದ್ದೇಶ ಏನು ಅಂತಂದರೆ ಕೆಲವೆಡೆ ಅಲ್ಲಿ ಪೈಪ್ ಹೊಡೆದೋಗಿರ್ತದೆ, ನಲ್ಲಿ ಲೀಕ್ ಆಗ್ತಾ ಇರ್ತದೆ, ಎಲ್ಲ ಕಡೆಯೂ ನಾನು ಸುತ್ತಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಸದಸ್ಯರು ಅಲ್ಲಿ ಇಲ್ಲಿ ವಾಕಿಂಗ್ನವರು ನೋಡಿದ್ದನ್ನು ನಮಗೆ ಗಮನಕ್ಕೆ ತರ್ತಾರೆ, ಪದಾಧಿಕಾರಿಗಳ ಗಮನಕ್ಕೆ. ಅದನ್ನು ನಾವು ಪತ್ರ ಮುಖೇನ ಇಲ್ಲಾಂದರೆ ವಾಟ್ಸಪ್ ಮುಖೇನ ಸಂಬಂಧಿಸಿದ ಆಡಳಿತ ವರ್ಗದ ಸಿಬ್ಬಂದಿಗಳಿಗೆ ತಿಳಿಸ್ತೀವಿ. ಅದು ಒಂದು 2-3 ದಿವಸ ಆದಮೇಲೆ ಅದು ಸರಿಪಡಿಸ್ತಾ ಹೋಗ್ತಾ ಇರ್ತೀವಿ. ಇಲ್ಲಾಂದರೆ ನೀರು ಪೋಲಾಗುವಂಥದ್ದು ಇನ್ಯಾವುದೇ ಇಂಥದ್ದೆಲ್ಲ ಇರುತ್ತೆ ಅನ್ನೋವಂಥ ವಿಚಾರದಲ್ಲಿ ಅಂತ. ಆಮೇಲೆ ಸಂಘದ ಉದ್ದೇಶ ಇದು. ಇಲ್ಲಿ ಸಂಘಕ್ಕೆ ಸದಸ್ಯರಾಗೋ ಬಯಸುವವರು ಏನು ಅಂತ ಅಂದರೆ ₹1150 ಲೈಫ್ ಮೆಂಬರ್ಶಿಪ್ ಇದು. ಮತ್ತು ಪೇಟ್ರನ್ ಅಂತ ಒಂದು ಸ್ವಲ್ಪ ಬೇರೆ ಇದಕ್ಕೆ ಸಹಕಾರಕ್ಕೆ ಕೊಡೋದಕ್ಕಾದ್ರೆ 5150 ಕಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಕಲೆಕ್ಟ್ ಮಾಡಿರೋದನ್ನೆಲ್ಲನೂ ಸಂಪೂರ್ಣವಾಗಿ ಇಲ್ಲಿನ ಹಸಿರು ಬೆಳೆಸೋದ್ರ ಬಗ್ಗೆ, ಪರಿಸರ ಸಂರಕ್ಷಿಸೋದ್ರ ಬಗ್ಗೆ ಮತ್ತು ಕಸ ವಿಲೇವಾರಿ ಇದಾಗ್ತಾ ಇರೋದ್ರ ಬಗ್ಗೆ ಮಾತ್ರ ಸ್ಪೆಂಡ್ ಮಾಡುವಂಥದ್ದು. ಇದನ್ನು ಬೇರೆ ಯಾವುದೇ ಇದಕ್ಕೂ ಕೂಡ ಬಳಸುವಂತಿಲ್ಲ ಅಂತ ನಮ್ಮ ಬಯಲಾದಲ್ಲೇ ಅದನ್ನು ಸ್ಪಷ್ಟಪಡಿಸ್ಬಿಟ್ಟಿದ್ದೀವಿ. ಈ ರೀತಿ ಹೆಚ್ಚಿನ ಸಾರ್ವಜನಿಕರು ಬಂದು ಇಲ್ಲಿ ಮಾಡಿದಾಗ ಇಲ್ಲಿ ನಗರದ ಒಳಗಡೆ ಒಂದು ಕಾಡಿದೆ ಅನ್ನುವಂಥದ್ದನ್ನು ಇದನ್ನು ನೋಡಿ ಅವರು ಸಂತೋಷಪಟ್ಟು ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಮಾಡಿರೋದು. ಇಲ್ಲಿ 100 ವೆರೈಟೀಸ್ ಇದಿದೆ, ಮರ ಗಿಡ ಚಿಟ್ಟೆ ಈ ಥರದ್ದು ಎಲ್ಲನೂ ಇದೆ. ಪ್ರತಿ ಭಾನುವಾರ ಇಲ್ಲಿ ನೇಚರ್ ವಾಕ್ನಲ್ಲಿ ಕರ್ಕೊಂಡೋಗಿ ಪರಿಶೀಲಿಸುವಂಥ ಕೆಲಸನೂ ಕೂಡ ಈಗ ಕಳೆದ 1 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ನಮ್ಮ ಉದ್ದೇಶ ಏನು ಅಂತಂದರೆ ಈ ಜ್ಞಾನ ಭಾರತಿ ಆವರಣದಲ್ಲಿರುವಂಥ ಎಲ್ಲ ಮರಗಿಡಗಳನ್ನು ಉಳಿಸಿ ಇಲ್ಲಿಯ ವಿದ್ಯಾರ್ಥಿಗಳಿಗೆ, ಹೊರಗಡೆಯಿಂದ ಬರೋ ವಿದ್ಯಾರ್ಥಿಗಳಿಗೆ ಕ್ರಿಮಿ ಕೀಟಗಳ ಬಗ್ಗೆ ಆಮೇಲೆ ಸಸ್ಯಗಳ ಬಗ್ಗೆ ಎಲ್ಲ ಇಲ್ಲೇ ಪರಿಚಯಿಸ್ಕೊಳ್ಬೋದು. ಇಲ್ಲಿ ಒಂದು ಸಹಜವಾದ ಒಂದು ಅರಣ್ಯ ಥರನೇ ನಿರ್ಮಾಣ ಆಗಿದೆ ಅನ್ನೋಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.